ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಕಾರ ಹುಣ್ಣಿಮೆ ಆದಮೇಲೆ ಬರ್ತಕ್ಕಂಥ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನಮ್ಮ ಕಡೆ ಕರೀತಾರೆ. ಇಲ್ಲಿ ಮಣ್ಣೆತ್ತು ಮಾಡುವುದೇ ಒಂದು ವಿಶೇಷ. ಆ ಎತ್ತುಗಳನ್ನು ಮಾಡಿ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆಗೆ. ಅದು ವ್ಯವಸಾಯ ಮಾಡೋರ ಮನೆ, ರೈತಾಪಿ ವರ್ಗದ ಮನೆಯವರೇ ಅಂತ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ. ಅದು ಮಾಡಬೇಕು. ಆವತ್ತಿನ ಕೆಲವರು ಮಾರಾಟ ಮಾಡ್ತಾರಲ್ಲ ಅಂಗಡಿಯಲ್ಲಿ, ಅಲ್ಲಿ ತರ್ತಾರೆ. ಇನ್ನು ಕೆಲವರು ಹುತ್ತದ ಮಣ್ಣಿಂದ ಮಾಡ್ತೀವಿ ನಾವೆಲ್ಲ. ಅವತ್ತಿನ ದಿನವೇ ಅದನ್ನು ಕೆಲವ್ರ ಮನೇಲಿ ಪದ್ಧತಿ ಮಡಿಯಿಂದ ಮಾಡಿಬಿಟ್ಟು ಬಸವಣ್ಣನ ಮಾಡಿ ನಾವು ಪೂಜೆ ಮಾಡೋದು ಪದ್ಧತಿ. ಇನ್ನು ರೈತಾಪಿ ವರ್ಗದ ಮನೆಗಳಲ್ಲಂತೂ ಕೇಳೋ ಹಾಗಿಲ್ಲ. ಅವತ್ತಿನ ದಿನ ಅವರು ಹೊಲದಲ್ಲಿ ಹೋಗಿಬಿಟ್ಟು ಮಡಿಯಿಂದ ಸ್ನಾನ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹೋಗಿ ಪೂಜೆ ಮಾಡಿ, ಭೂತಾಯಿಯನ್ನು ಪೂಜೆ ಮಾಡಿ, ಈಗ ಇನ್ನೇನು ನೆಕ್ಸ್ಟ್ ಮುಂಗಾರು ಸ್ಟಾರ್ಟ್ ಆದಮೇಲೆ ಹೊಲ ಎಲ್ಲ ಬಿತ್ತಬೇಕು. ಆಗ ಆ ಬಸವಣ್ಣನ ಒಂದು ಪೂಜೆ ಮಾಡಿಬಿಟ್ಟು ಮಣ್ಣು ತಂದು ಪೂಜೆ ಮಾಡ್ತಾರೆ. ಕೆಲವರು ನಿಜವಾದ ಎತ್ತು ಅವ್ರ ಮನೆಯಲ್ಲಿ ಏನು ಇರುತ್ತಲ್ಲ, ಈಗ ವ್ಯವಸಾಯ ಮಾಡೋರ ಮನೆಯಲ್ಲಿ ಆ ಬಸವಣ್ಣನೇ ಮೇನ್ ಅಲ್ವ, ಅವುಗಳಿಗೇನೆ ಚೆಂದಾಗಿ ಅಲಂಕಾರ ಮಾಡ್ತಾರೆ. ಮತ್ತು ಈ ಮಣ್ಣೆತ್ತಿಂದ ಯಾಕೆ ಆ ಮಣ್ಣನ್ನು ಅವರು ಹೊಲದಿಂದನೇ ತಂದು ಮಾಡ್ತಾರೆ ಅಂದರೆ, ಆ ಮಣ್ಣಲ್ಲಿನೇ ಒಂದು ವಿಶೇಷತೆ ಇರುತ್ತೆ. ಆ ಫಲ ಕೊಡ್ತಕ್ಕಂಥದ್ದು ಅವರ ಒಂದು ವಂಶಕ್ಕೆ, ಅಭಿವೃದ್ಧಿಗೆ ಆ ಒಂದು ಜಮೀನೇ ಕಾರಣ ಆಗಿರುತ್ತಲ್ಲ, ಅವಕ್ಕೆ ಕಾರಣ ಈ ಬಸವಣ್ಣ. ಅವುಗಳನ್ನು ತಂದು ಚೆಂದಾಗಿ ಮಾಡಿಬಿಟ್ಟು ಅವಕ್ಕೆ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ಪೂಜೆ ಮಾಡಿ, ಅವತ್ತು ವಿಶೇಷವಾಗಿ ಅಡುಗೆ ಮಾಡಿ ಎಲ್ಲ ಅಕ್ಕಪಕ್ಕ ಮನೆಯವರು, ಪ್ರತಿಯೊಬ್ಬರು ರೈತಾಪಿ ವರ್ಗದವರು ಸೇರಿಕೊಂಡು, ಅಕ್ಕಪಕ್ಕ ಮನೆಯವರಷ್ಟೇ ಅಲ್ಲ, ಅಕ್ಕಪಕ್ಕ ಹೊಲದವರು ಎಲ್ಲ ಹೋಗಿಬಿಟ್ಟು ಆ ಹೊಲದಲ್ಲಿ ಪೂಜೆ ಮಾಡಿ ಆನಂತರ ಎಲ್ಲರೂ ಊಟ ಮಾಡಿ ಮನೆಗೆ ಬರ್ತಾರೆ. ಹಾಗೆ ಇನ್ನು ಮನೆಗಳಲ್ಲಿ ಮಾಡೋರು ಆ ಒಂದು ಮಡಿಯಿಂದ ಮಣ್ಣು ಪೂಜೆ ಮಾಡಿಬಿಟ್ಟು ಆ ಬಸವಣ್ಣನ ಮಾಡಿಬಿಟ್ಟು ಅವಕ್ಕೆ ಚೆಂದಾಗಿ ವಿಭೂತಿ, ಆಮೇಲೆ ಗಂಧ, ಜೋಳದಿಂದ ಕಣ್ಣುಗಳನ್ನು ಮಾಡ್ತೀವಿ ನಾವು. ಮಾಡಿಬಿಟ್ಟು ಅವಕ್ಕೆ ಗೋದಲಿ ಮಾಡಿಬಿಟ್ಟು, ಅಂದರೆ ಮೇವು ಹಾಕೋ ಒಂದು ಜಾಗಕ್ಕೆ ನಾವು ಗೋದಲಿ ಅಂತ ಕರಿತೀವಿ, ಅದೆಲ್ಲ ಹಾಕಿ ಇಟ್ಬಿಟ್ಟು ಮನೇಲಿ ಪೂಜೆ ಮಾಡ್ತೀವಿ. ಆನಂತರ ಇವನ್ನ ನಾಗರ ಅಮಾವಾಸ್ಯೆಗೆ ನಾವು ಯಾವಾಗ ಹಾಲು ಹಾಕ್ತೀವಿ ನೋಡಿ, ಆವಾಗ ಅದ್ರ ಜೊತೆಗೆ ಮಣ್ಣಿನ ನಾಗಪ್ಪನ ಮಾಡ್ತೀವಿ ಒಂದಿನ. ಅದ್ರ ಜೊತೆಗೆ ಇವನ್ನ ಬಿಡ್ತಾರೆ. ಕೆಲವರು ಇಲ್ಲಿ ನಾವು ಸಿಟಿನಲ್ಲಿರೋರು ಏನು ಮಾಡ್ತೀವಿ, ಪಾಟಲ್ಲಿಟ್ಟು ಇದು ಮಾಡ್ತೀವಿ. ಕೆಲವರು ಅವ್ರ ಜಮೀನಿಗೆ ತೊಗೊಂಡೋಗಿ ಆ ಬಸವಣ್ಣನ ಅಲ್ಲಿಟ್ಬಿಟ್ಟು ಮತ್ತು ಆ ಮಣ್ಣಿಗೆ ಮಿಕ್ಸ್ ಮಾಡ್ತಾರೆ. ಇನ್ನು ನಿಜವಾದ ಬಸವಣ್ಣ ಅವರ ಮನೆಯಲ್ಲಿರ್ತಕ್ಕಂಥ ಎತ್ತುಗಳಿಗೇ ಬೆಲೂನು, ಗೆಜ್ಜೆ, ಆಮೇಲೆ ಗಂಟೆಗಳನ್ನು ಕಟ್ಟಿ ಚೆಂದಾಗಿ ಅವಕ್ಕೆ ಉಗುರುಗಳಿಗೆ ಪಾದಕ್ಕೆಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅವತ್ತು ಪೂಜೆ ಮಾಡ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನಮ್ಮ ಕಡೆ ತುಂಬ ವಿಶೇಷ. ಕಡುಬು, ಹೋಳಿಗೆ. ಹಾಗೆ ಇನ್ನೊಂದೇನೆಂದರೆ, ಮಕ್ಕಳುಗಳಿಗೆ ಎಷ್ಟು ಖುಷಿ ಈ ಮಣ್ಣೆತ್ತು ಅಮಾವಾಸ್ಯೆ ಬಂದರೆ ಎಲ್ಲರೂ ಇಷ್ಟಿಷ್ಟು ಮಣ್ಣು ತರೋದು, ಮನೆಗಳಲ್ಲಿ ಮಣ್ಣೆತ್ತು ಮಾಡೋದು ಆ ಒಂದು ಮಕ್ಕಳು. ಆಮೇಲೆ ಕೆಲವು ಊರುಗಳಲ್ಲಿ ಅವು ಮಾರಾಟಕ್ಕೆ ಚೆನ್ನಾಗಿ ಈ ಕುಂಬಾರು ಅವರೆಲ್ಲ ಚೆನ್ನಾಗಿ ತಂದು ಇಟ್ಟು ಮಾಡ್ತಾರೆ. ಈಗ ಮಾಡದೇ ಇರೋರು ಈಗೆಲ್ಲ ರೆಡಿಮೇಡ್ ಕಾಲ ಅಲ್ವಾ, ಎಲ್ಲ ತೊಗೊಂಬಂದು ಇಟ್ಟು, ಅಂದರೆ ಹಿಂದಿನ ದಿನವೇ ತರ್ತಾರೆ. ಕೆಲವ್ರು ಅವತ್ತೇ ಹೋಗಿಬಿಟ್ಟು ಗಣೇಶನ ಹೆಂಗೆ ತರ್ತೀವಿ ನೋಡಿ, ಸ್ನಾನ ಮಾಡಿ ಮಡಿಯಿಂದ, ಹಾಗೂ ತೊಗೊಂಬಂದು ಪೂಜೆ ಮಾಡೋರು ಇದ್ದಾರೆ. ಹಾಗಾಗಿ ಈಗಿನ್ನು ಮಳೆ ಸ್ಟಾರ್ಟ್ ಆಯಿತು, ಇನ್ನು ಬಿತ್ತನೆ ಕಾಲ. ಹಾಗಾಗಿ ಆ ಒಂದು ಬಿತ್ತೋದಕ್ಕೆ ಈ ಬಸವಣ್ಣನ ಎಲ್ಲ ರೀತಿ ರೆಡಿ ಮಾಡೋದು, ಅದಕ್ಕೆ ಪೂಜೆ ಮಾಡಿ ಎಲ್ಲ ಮಾಡಿ, ಈ ವರ್ಷದ ಎಲ್ಲ ಫಲಗಳು ಎಲ್ಲದಕ್ಕೂ ನೀನು ಕಾರಣ, ನೀನೇ ಇದಕ್ಕೆಲ್ಲ ಬಿತ್ತೋದಕ್ಕೆ. ಈಗ ಎಷ್ಟೋ ಟ್ಯಾಕ್ಟ್ರಿ ಬಂದಿರ್ಬೋದು, ಏನೇ ಬಂದಿರ್ಬೋದು, ಆದರೆ ಈ ಒಂದು ಬಸವಣ್ಣ ಅಂದರೆ ಬಿತ್ತೋ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳೋದು, ಒಂದು ಕಳೆ ತೆಗೆಯೋದಕ್ಕೆ ಆಗಲಿ ಎಲ್ಲದಕ್ಕೂ ನಾವು ಹಸುಗಳ ಮೇಲೆ ಡಿಪೆಂಡ್ ಆಗಿರ್ತೀವಲ್ವ. ಹಾಗಾಗಿ ಈಗ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷ ಅಂತಲೇ ಹೇಳ್ಬೋದು ವೀಕ್ಷಕ. ಇದು ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಸಂಕ್ರಾಂತಿ ಅಂತಲೇ ಹೇಳ್ಬೋದು. ಇಲ್ಲಿ ಹೆಂಗೆ ಹಸುಗಳಿಗೆ ಕಿಚ್ಚಾಯಿಸೋದು ಅದೆಲ್ಲ ಮಾಡ್ತಾರಲ್ಲ, ಇಲ್ಲಿ ಆ ಹಬ್ಬದಲ್ಲಿ ಸಹ ಈ ಮಣ್ಣೆತ್ತಿನ ಅಮಾವಾಸ್ಯೆಗೂ ಮಾಡ್ತಾರೆ. ಆನಂತರ ಈ ಕೆಲವು ಕಡೆ ಎಲ್ಲ ಅಲಂಕಾರ ಮಾಡಿ ರೋಡಲ್ಲಿ ಮೆರವಣಿಗೆ ಸಹ ಮಾಡ್ತಾರೆ. ಈ
ಬಸವಣ್ಣಗಳಿಗೆ ವಿಶೇಷ ಒಂದು ಸಂಕ್ರಾಂತಿ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಒಂದು ಭಾಗದ ಒಂದು ಸಂಕ್ರಾಂತಿ ಹಬ್ಬ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದು ಹೀಗೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಇದಕ್ಕೆ ಜಾತಿ ಭೇದ ಭಾವ ಯಾರೂ ಮಾಡಲ್ಲ, ಎಲ್ಲರೂ ಮಾಡ್ಬೋದು. ಇದನ್ನು ಮಾಡಿದರೆ ಒಳ್ಳೆಯದು ಆಗುತ್ತೆ. ಹಾಗಾಗಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಎಲ್ಲರೂ ಸುಖ ಸಂತೋಷದಿಂದ ಮಾಡಿ ತಮ್ಮ ಮುಂದಿನ ಒಂದು ಬೆಳವಣಿಗೆಗೆ, ಅಂದರೆ ಬೆಳೆ ಬೆಳೆಯೋದಕ್ಕೆ ಎಲ್ಲ ಈ ಬಸವಣ್ಣನ ಹತ್ರ ಆಶೀರ್ವಾದ ತಗೊಂಡು ನಾವು ಈ ವರ್ಷದ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಮಾಡೋಣ ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.